ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತು ಇನ್ನೊಂದು ಹೊಸ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಇವತ್ತು ನಿಮಗೆ ವಿಶೇಷವಾದ ಒಂದು ಬೀಟ್ರೂಟ್ ಪಲ್ಯ ಚಪಾತಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ಯಾರು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರಾ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕೊಟ್ಟು ಈ ನಿಮ್ಮ ಉತ್ತರ ಕರ್ನಾಟಕ ಹುಡುಗನ್ನ ಸಪೋರ್ಟ್ ಮಾಡಿ ಅಂತ ನಾನು ತಲೆಬಾಗಿ ಕೇಳಿಕೊಳ್ಳುತ್ತೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಸ್ನೇಹಿತರೆ, ಈಗ ನಾನು 4 ಬೀಟ್ರೂಟ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಎಲ್ಲ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದು ಹಾಕೋಣ. ಕ್ಲೀನಾಗಿ ಎಲ್ಲ ಸಿಪ್ಪೆಯನ್ನು ತೆಗಿಬೇಕು. ನೋಡ್ಬೋದು, ಫೈನಲಿ ಎಲ್ಲ ಸಿಪ್ಪೆನ ತೆಗೆದಾಕಿದ್ದೀನಿ. ಈಗ ಒಂದು ಎರೆಯುವಂಥ ಎರೆಮಣೆ ತಗೊಂಡು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಎರ್ಕೊಳ್ಳಿ. ಆದರೆ ನಾನು ಒಂದು ದಪ್ಪ ಸೈಜಲ್ಲೇ ಎಲ್ಲನೂ ಎರ್ಕೋತಾ ಇದ್ದೀನಿ. ಇದರಲ್ಲಿ ಕಟ್ ಮಾಡಿ ಮಾಡ್ಬೋದು, ಬಟ್ ಅದು ಬೇಗ ಕುದಿಯೋದಿಲ್ಲ, ಹಾಗಾಗಿ ನಾವು ಎರೆದು ಮಾಡ್ತೀವಿ. ಇವಾಗ ಎಲ್ಲ ಫೈನಲಿ ಎಲ್ಲನೂ ಎರೆದಾಯಿತು. ನೋಡ್ಬೋದು ಸ್ನೇಹಿತರೆ, ಈಗ ನಾವು ಎರಿಬೇಕಾದ್ರೆ ಫೈನಲಿ ಕೊನೆಯಲ್ಲಿ ಸ್ವಲ್ಪ ದಪ್ಪ ಉಳಿದಿರ್ತದೆ, ಹಾಗಾಗಿ ಅದು ಕೂಡ ನಾನು ತೆಗಿತಾ ಇದ್ದೀನಿ. ನೋಡ್ಬೋದು, ತೆಗೆದು ನೋಡಿ, ಅದು ಎರೆದಿರೋದೆಲ್ಲ ಈಗ ನಾನು ಒಂದು ಸೈಡಿಗೆ ಮಾಡಿಬಿಡ್ತೀನಿ. ನೋಡಿ, ಎಲ್ಲ ಎರೆದಿರೋದು ಒಂದು ಸೈಡಿಗೆ ಮಾಡಿ ದಪ್ಪ ಇರೋದೆಲ್ಲ ತಗೊಂಡಿದ್ದೀನಿ. ತಗೊಂಡು ಈಗ ನಾನು ಅದನ್ನ ಏನು ಮಾಡ್ತೀನಪ್ಪ ಅಂದರೆ, ಹಾಗೆ ಹಾಕ್ಬೋದು, ಬಟ್ ದಪ್ಪ ಇದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನು ಈಗ ನಾನು ಚಾಕು ಸಹಾಯದಿಂದ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡ್ತೀನಿ. ನೋಡ್ಬೋದು, ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಮತ್ತೆ ಅದರಲ್ಲೇ ಹಾಕ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ನಾನು ದಪ್ಪ ಈರುಳ್ಳಿ ಇರೋದ್ರಿಂದ 1 ತೊಗೊಂಡಿದ್ದೀನಿ. ನೀವು ಚಿಕ್ಕದಾಗಿತ್ತಂದರೆ 2 ತೊಗೊಳ್ಳಿ ಅಷ್ಟೇ. ನೋಡಿ, ಎಲ್ಲನೂ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಟೊಮೊಟೊ ಕೂಡ ಕಟ್ ಮಾಡ್ಕೋಬೋದು, ಬಟ್ ನಾವು ಟೊಮೊಟೊ ಆಲ್ರೆಡಿ ನಮ್ಮ ಮನೆಯವರು ಅವರಿಗೆ ಬೇಕಾಗಿತ್ತು, ಕಟ್ ಮಾಡಿ ಇಟ್ಟಿದ್ದಾರೆ. ಅವರಿಗೆ ಬೇಕಾಗಿದ್ದು ಯೂಸ್ ಮಾಡ್ಕೊಂಡಿದ್ದಾರೆ, ಮಿಕ್ಕಿ ಸ್ವಲ್ಪ ಅಲ್ಲೇ ಇಟ್ಟಿದ್ದಾರೆ ಕಿಚನಲ್ಲೇ.
ನೋಡ್ಬೋದು ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋ ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕಡಲೆಬೇಳೆ ತೊಗೊಂಡಿನಿ. ನೋಡಿ ಚಪಾತಿ ಹಿಟ್ಟು ಕೂಡ ನಾದಿ ಇಟ್ಟಿದ್ದಾರೆ. ಸಾಂಬಾರು ರೆಡಿಯಾಗಿದೆ. ಕಡಲೆಬೇಳೆ ಸ್ವಲ್ಪ ತೊಗೋಬೋದಿತ್ತು, ಬಟ್ ನಮಗೆ ಬೇಡ, ಸಾಕು ಅಷ್ಟೇ. ನೋಡಿ ಈಗ ಪಾತ್ರೆನ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೋಡಿ ಈಗ ನಾನೊಂದು 2 ಸ್ಪೂನ್ ಆಯಿಲನ್ನು ಹಾಕೋತಾ ಇದ್ದೀನಿ. ನೋಡಿ ಆಯಿಲ್ ಮಾತ್ರ ನೀವು ಯಾವ ರೇಂಜಿಗೆ ಪಲ್ಯ ಮಾಡ್ತೀರೋ ಆ ತಕ್ಕಂತೆ ಆಯಿಲನ್ನು ಹಾಕೋಬೇಕಾಗುತ್ತೆ. ಈಗ ನಾನು 3 ಜನಕ್ಕೆ ಅಷ್ಟು ಮಾಡ್ತಾಯಿದ್ದೀನಿ ಪಲ್ಯ, ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡಿನಿ. ಈಗ ಜೀರಿಗೆ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ. ನೋಡಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ, ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಬಟ್ ನಮ್ಮ ಮನೇಲಿ ಏನಂದರೆ ನಮಗೆ ಇಷ್ಟ, ಬಟ್ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅದನ್ನೆಲ್ಲ ತೆಗೆದುಹಾಕು ಅಂತ ಜಗಳ ಮಾಡ್ತಾಳೆ, ಹಠ ಮಾಡ್ತಾಳೆ. ಹಾಗಾಗಿ ತೆಕ್ಕೊಂಡು ಕೂಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಹಾಕಿದ್ದೀವಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬೇಡ ಅಂದರೆ ಲೆಸ್ ಮಾಡ್ಕೋಬೋದು. ಈಗ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ. ಫಸ್ಟ್ ಯಾಕಪ್ಪ ಈರುಳ್ಳಿ ಹಾಕೋಬೇಕಪ್ಪ ಅಂದರೆ ಅದು ಸ್ವಲ್ಪ ಹಸಿ ಇರುತ್ತಲ್ಲ, ಹಾಗಾಗಿ ಜಲ್ದಿ ಫ್ರೈ ಆಗಲ್ಲ. ಆದ್ರೂ ಫಸ್ಟ್ ಅದು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡ್ಬೋದು ಸ್ನೇಹಿತರೆ, ನಾನು ಇವಾಗ ಚೆನ್ನಾಗಿ ತಿರ್ಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಈ ಪಲ್ಯ ಪೂರ ನಿಮಗೆ ಫ್ರೈಯಲ್ಲೇ ಆಗುತ್ತೆ, ನೀರು ಕೂಡ ಆ್ಯಡ್ ಮಾಡೋ ಹಾಗಿಲ್ಲ. ಹಾಗಾಗಿ ನೋಡಿ, ಇದು ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ತಿರ್ಸ್ಕೊಳ್ಳಿ ಅಷ್ಟೇ. ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಅಂತೇನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಷ್ಟೇ ಸ್ನೇಹಿತರೆ. ಯಾಕಂದರೆ ಪಲ್ಯ ಫುಲ್ಲು ಫ್ರೈ ಮಾಡ್ತೀವಲ್ಲ ಅಲ್ಲಿವರೆಗೂ ಫುಲ್ಲಾಗಿ ಫ್ರೈ ಆಗುತ್ತೆ. ನೋಡ್ಬೋದು ಇವಾಗ ಚಪಾತಿ ಕೂಡ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ಉಂಡೆಗಳು ಮಾಡ್ಕೊಂಡು ಇಟ್ಕೊತೀವಿ. ನೋಡಿ ಈಗ ಈರುಳ್ಳಿನ ನೋಡಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಒಂದು ಹಂತಕ್ಕೆ ಬಂದಿದೆ. ನೋಡ್ಬೋದು ಫ್ರೈ ಆಗಿದೆ ಆಲ್ಮೋಸ್ಟು. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೋತಾ ಇದ್ದೀನಿ, ಅದು ಕೂಡ ತಿರ್ಸ್ಕೊಂಡ್ಬಿಡೋಣ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ. ನೋಡಿ ಈ ಪಲ್ಯ ಮಾಡಬೇಕಾದ್ರೆ ದಯವಿಟ್ಟು ಒಲೆನ ಸ್ಲಿಮ್ಮಾಗಿಡಿ. ತುಂಬ ಓವರಾಗಿಟ್ಟರೆ ಎಲ್ಲನೂ ಸೀದೋಗ್ಬಿಡುತ್ತೆ, ಟೇಸ್ಟ್ ಬರಲ್ಲ. ಸ್ಲಿಮ್ಮಾಗಿ ಇಟ್ಕೊಂಡು ಕೂಲಾಗಿ ಆರಾಮಾಗಿ ಇದು ಪಲ್ಯನ ಮಾಡಬೇಕು, ಆವಾಗಲೇ ಟೇಸ್ಟು. ನೋಡ್ಬೋದು ಸ್ನೇಹಿತರೆ, ಚಪಾತಿ ಕೂಡ ಲಟಾಯಿಸ್ತಾ ಇದ್ದಾರೆ. ಅವರು ಬೆಳಗ್ಗೆ ಸ್ವಲ್ಪ ಬೇಗ ಹೋಗ್ತಾರಲ್ಲ, ಹಾಗಾಗಿ ನೋಡ್ಬೋದು. ಈಗ ನಾನು ಸ್ವಲ್ಪ ತಿರ್ಸ್ಕೊತಾ ಇದ್ದೀನಿ, ಯಾಕಂದರೆ ಇದನ್ನು ತಳ ಹೊತ್ತಲಾರ್ದಂಗೆ ನಾವು ನೋಡ್ಕೋತಾ ಇರಬೇಕು ಸ್ನೇಹಿತರೆ. 2 ನಿಮಿಷಕ್ಕೊಂದು ಸಲ ತಿರ್ಸ್ತಾನೆ ಇರಬೇಕು.
ನೋಡಿ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಚೆನ್ನಾಗಿ ತಿರ್ಸ್ಕೊಂಡೆ ಆಯಿತು. ಈಗ ಮತ್ತೆ ನಾನೊಂದು 2 ಮಿನಿಟ್ ಬಿಡ್ತೀನಿ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀವಿ. ಇದನ್ನು ಸ್ವಲ್ಪ ಕುದಿ ಬರೋವರೆಗೂ ನಾವು ಕ್ಯಾಪ್ ಹಾಕೋದಿಲ್ಲ, ಕುದಿ ಬಂದಮೇಲೆ ಕ್ಯಾಪ್ ಹಾಕ್ತೀವಿ. ನೋಡಿ ಸ್ನೇಹಿತರೆ, ನಮ್ಮ ಮನೇಲಿ ಚಪಾತಿ ಎಲ್ಲ ಲಟಾಸಿ ಇಡ್ತಾರೆ. ಯಾಕಂದರೆ ಅವರು ಬೆಳಗ್ಗೆನೇ ಕೆಲಸಕ್ಕೆ ಬೇಗ ಹೋಗ್ತಾರೆ. ಹಾಗಾಗಿ ಲಟಾಸಿ ಅವರು ಫ್ರೆಶ್ ಅಪ್ ಆಗಬೇಕಲ್ಲ, ಫ್ರೆಶ್ ಅಪ್ ಆಗಕ್ಕೆ ರೆಡಿ ಆಗ್ತಾರೆ. ಈಗ ನೋಡ್ಬೋದು ನಾನು ಮತ್ತೆ ಒಂದು ಸಲ ಚೆನ್ನಾಗಿ ತಿರ್ಸ್ಕೊತಾ ಇದ್ದೀನಿ. ತಳ ಹೊತ್ತಲಾರ ಹಾಗೆ ನೋಡಿಕೊಂಡು ಇರಬೇಕು ಇದು. ಈಗ ನಾವು ಕಟ್ ಮಾಡಿರೋಂಥ ಬೀಟ್ರೋಟ್ ಕೂಡ ಹಾಕೋತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಎಲ್ಲ ಬೀಟ್ರೋಟು ಹಾಕೊಂಡಿದ್ದೀನಿ. ಈಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಒಂದು 2 ನಿಮಿಷ ಮುಚ್ಚಿ ಬಿಡೋಣ. ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು ಕುಕ್ಕರ್ ಕ್ಯಾಪನ್ನು ಹಾಕಿದ್ದೀವಿ. ಈ ಕುಕ್ಕರ್ ಬಗ್ಗೆ ಒಂದೆರಡು ವಿಷಯವನ್ನು ನಿಮಗೆ ಹೇಳಬೇಕಾಗಿದೆ ಸ್ನೇಹಿತರೆ. ಇದು ಸ್ಪೆಷಲ್ ಹೆಣ್ಮಕ್ಳಿಗೆ. ನೋಡಿ, ಈಗ ನಾನು ಪಲ್ಯದ ಕ್ಯಾಪ್ ತೆಗೆದು ಮತ್ತೆ ತಿರ್ಸ್ತಾ ಇದ್ದೀನಿ ಚೆನ್ನಾಗಿ. ಯಾಕಂದರೆ ತಳ ಹೊತ್ತಬಾರ್ದಲ್ಲ, ಅವಾಗ ತಿರ್ಸ್ಕೊತಾನೆ ಇರಬೇಕು. 2 ನಿಮಿಷಕ್ಕೊಂದು ಸಲ ತಿರ್ಸ್ಕೊತಾನೆ ಇರಬೇಕು. ನೋಡಿ, ಈಗ 1 ಟೀ ಸ್ಪೂನ್ ಒಟ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಈಗ ಒಂದು ಅರ್ಧ ಟೀ ಸ್ಪೂನ್ ಒಟ್ಟು ಅರಿಶಿಣ ಕೂಡ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ, ತುಂಬ ಸಾಲ್ಟ್ ಆದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ನೋಡಿ, ನಾನು ಸ್ವಲ್ಪ ಸುತ್ತ ಆಯಿಲನ್ನು ಹಾಕೋತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಅದನ್ನು ಹೊತ್ಕೋಬಾರ್ದು, ಕೆಳಗೆ ತಳ ಹೊತ್ತಬಾರ್ದು ಅಂತ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತೀನಿ. ನೋಡ್ಬೋದು ಸ್ನೇಹಿತರೆ, ನಾನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಳ ಅಂತೂ ಒಂಚೂರು ಹೊತ್ಕೊಂಡಿಲ್ಲ, ನೋಡ್ಬೋದು.
ಈ ಪಲ್ಯ ಮಾಡಬೇಕಂದ್ರೆ ಇದ್ರ ಮುಂದೆ ನಿಂತ್ಕೊಂಡು ಮಾಡಬೇಕು ಸ್ನೇಹಿತರೆ. ನಾವು ಈ ಪಲ್ಯ ಇಟ್ಟು ಅಲ್ಲಿ ಟಿ ವಿ ನೋಡ್ಕೊತ ಕುಂತೇವೆ ಅಂದರೆ ಎಲ್ಲ ಸೀದೋಗುತ್ತೆ. ಹಾಗಾಗಿ ಈ ಪಲ್ಯ ಮಾಡಬೇಕಾದ್ರೆ ಜೊತೆನೇ ಇರಬೇಕು. ಈಗ ಮತ್ತೆ ಒಂದು 2 ಮಿನಿಟ್ ನೋಡಿ. ಈ ಕುಕ್ಕರ್ ಬಗ್ಗೆ ನಿಮಗೆ ಹೇಳಬೇಕಾಗಿದೆ ವಿಶೇಷ ಏನಪ್ಪ ಅಂದರೆ, ನೋಡಿ ಸ್ನೇಹಿತರೆ, ಈ ಕುಕ್ಕರ್ 2 ವಿಜಿಲ್ ಆಗಲಿ ಅಂತ ತುಂಬ ಜನ ಹೆಣ್ಮಕ್ಳು ಕಾಯ್ತಾ ಇರ್ತೀರ. ನೋಡ್ಬೋದು ಸ್ನೇಹಿತರೆ, ಆ ವಿಜಿಲ್ ಹೊಡಿಬೇಕಾದ್ರೆ ಅಲ್ಲಿ ನೊರೆ ಬರ್ತಾ ಇದೆಯಲ್ಲ, ಅದನ್ನ ಕಡೆ ಗಮನ ಇರಬೇಕು ನಿಮಗೆ. ಸ್ವಲ್ಪ ಸಾಲ್ಟನ್ನು ನೋಡ್ಕೊಂಡು ಹಾಕೋ, ಇನ್ನೊಂದು ಸ್ವಲ್ಪ ಕಡಿಮೆ ಬಿದ್ದಿತ್ತು, ಹಾಗಾಗಿ ಹಾಕೋತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಈ ಥರ ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ನೋಡ್ಬೋದು, ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಸ್ನೇಹಿತರೆ, ಕುಕ್ಕರು 2ನೇ ವಿಜಿಲ್ ಹೊಡೆಯುವಂಥ ಟೈಪ್ ನೋಡಿ. ಇವಾಗ ವಿಜಿಲ್ ಹತ್ತಿರ ನೋಡ್ಬೋದು, ಗಮನ ಇಡ್ಬೋದು ನೀವು. ಅಲ್ಲಿ ನೋಡಿ ಸಾಂಬಾರು ರೆಡಿಯಾಗಿದೆ ನೋಡಿ. ಅಲ್ಲಿ ಯಾವುದೇ ನೀರು ಬರ್ತಾಯಿಲ್ಲ, ನೊರೆ ಬರ್ತಾಯಿಲ್ಲ ಅಂದರೆ ನೀವು ಅಷ್ಟಕ್ಕೆ ಅರ್ಥ ಮಾಡ್ಕೋಬೇಕು, ಕುಕ್ಕರಲ್ಲಿ ನೀರು ಖಾಲಿಯಾಗಿದೆ, ಅನ್ನ ರೆಡಿಯಾಗಿದೆ ಅಂತ ಅಂದ್ಕೋಬೇಕು. ಈಗ ನೀವು ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ಏನಕ್ಕೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ, ಹೋಗ್ತಾ ಕುಕ್ಕರಲ್ಲಿ ರಬ್ಬರು ವಯಸ್ಸಾರು ಆ ಥರ ಹೋಗ್ತಾ ಇರುತ್ತೆ. ಹಾಗಾಗಿ ಅದ್ರ ಕಡೆ ವಿಜಿಲ್ ಕಡೆ ಗಮನಕ್ಕಿಂತ ಅದು ಗಮನ ಕೊಡಬೇಕು. ಈಗ ನೋಡ್ಬೋದು ಸ್ನೇಹಿತರೆ, ನಾನು ಪಲ್ಯದ ಕ್ಯಾಪ್ ಕೂಡ ತೆಗೆದು ಪಲ್ಯನ ನೋಡ್ತಾ ಇದ್ದೀನಿ. ಒಂಚೂರ ತಳ ಹೊತ್ತಿಲ್ಲ, ನೋಡ್ಬೋದು. ನಿಮಗೆ ಕಾಣಿಸ್ತಾ ಇದೆಯಲ್ಲ, ತಳ ಅಂತೂ ಒಂಚೂರು ಹೊತ್ತಿಲ್ಲ. ಇದೇ ಥರ ಮಾಡ್ತಾ ಇರಬೇಕು ಸ್ನೇಹಿತರೆ. ಇದು ಯಾಕಂದರೆ ಹೀಗೆ ಇದರಲ್ಲೇ ಪಲ್ಯ ರೆಡಿಯಾಗಬೇಕು. ತಿರ್ಸ್ತಾ ಫ್ರೈಯಲ್ಲೇ ಪಲ್ಯ ರೆಡಿಯಾಗಬೇಕು. ಮತ್ತು ಈ ಪಲ್ಯದ ವಿಶೇಷ ಹೇಳಬೇಕಂದ್ರೆ ತುಂಬಾ ಬೆನಿಫಿಟ್ ಇದೆ ಸ್ನೇಹಿತರೆ, ತುಂಬ ಹೆಲ್ದಿ ಕೂಡ. ಯಾರಿಗೆ ಬ್ಲಡ್ ಕಮ್ಮಿ ಇದೆ, ಚಪಾತಿ ಸುಡೋಕ್ಕೆ ಅಂತಲೇ ಈಗ ನಾನು ಹಂಚನ್ನು ಇಟ್ಟು ಸ್ವಲ್ಪ ಬಿಸಿಯ ಕಾಯಲಿ ಅಂತ ಇಟ್ಟಿದ್ದೀನಿ. ನೋಡ್ಬೋದು, ತಳ ಒಂಚೂರು ಕೂಡ ಹೊತ್ತಿಲ್ಲ. ನೋಡಿ ಸ್ನೇಹಿತರೆ, ಈಗ ಚಪಾತಿ ಕೂಡ ಸುಡ್ತಾ ಇದ್ದೀನಿ. ಎಲ್ಲ ಚಪಾತಿನೂ ಲಟಾಸಿಟ್ಟಿದ್ದಾರೆ, ನಾನು ಸುಡೋದೊಂದು ಕೆಲಸ. ಫೈನಲಿ ಚಪಾತಿ ಕೂಡ ರೆಡಿ ಆಯಿತು. ನೋಡಿ, ಚಪಾತಿ, ಬೀಟ್ರೂಟ್ ಪಲ್ಯ, ಅನ್ನ, ಸಾರು ರೆಡಿಯಾಗಿದೆ. ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್, ಟೇಕ್ ಕೇರ್.